ಇನ್ನಿಬ್ಬರು ಕಳನಟರು, ಮೇರು ನಟರು ಆಗಲಿ ಅವರಿಬ್ಬರೂ, ಬಿದ್ದಪ್ಪ ಅವರು ಮತ್ತು ನಿಮ್ಮ ಹೆಸರೇನಪ್ಪ, ರಣವ್ ಅಂತೇಳಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ರಣವ್ ನಿಮಗೆ. ಒಳ್ಳೆ ಫೀಚರ್ಸ್ ಚೆನ್ನಾಗಿದೆ ಕಣಪ್ಪ, ಚೆನ್ನಾಗಿ ಆ್ಯಕ್ಟ್ ಮಾಡು, ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ, ಒಳ್ಳೇದಾಗಲಿ. ಅದು ಬಿಟ್ಟು ಇನ್ನೇನು ಹೇಳ್ಬೇಕೇನಪ್ಪ ಮುಂಜಾನೆ. ಆಮೇಲೆ ನಾನು ಪ್ರಮೋಷನ್ಗೆ ಬಂದಿಲ್ಲ, ಕಾಸಿಸ್ಕೊಂಬಿಟ್ಟೆ, ಹಂಗಾಗೋಯ್ತು ಹಿಂಗಾಗೋಯ್ತು, ನೀನಿದ್ರೆ ಎಲ್ಲ ಬಂದುಬಿಡ್ತಾರೆ. ಕಂಟೆಂಟು ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ, ಆರಾಮಾಗಿರು, ಟೆನ್ಷನ್ ತೊಗೋಬೇಡ. ಯಾಕಂದರೆ ಇವ್ರು ಹಳೇ ಗಾಂಧಿನಗರದ ಮೇಸ್ತ್ರಿಗಳ ಥರ ಇವರೆಲ್ಲನೂ ಬಿಡಲ್ಲ, ಏನು ಮಾಡಿದ್ರು ಬಿಡಲ್ಲಮ್ಮ. ನಾನು ನಾನು ಇರ್ತೀನಿ. ನಾನು ಒಂದು ತಿಂಗಳಾಗಿತ್ತು ಮಾತಾಡಿಸಿ, ಚೆನ್ನೈಗೆ ಬಂದವ್ರೆ, ವಾಯ್ಸ್ ಮೆಸೇಜು, ಇಷ್ಟೇನ ಮಾಮ್ ನಂದು ನಿಂದು, ಹೌದಾ ನೀನೇನು ಮಾತಾಡೋದೇ ಇಲ್ಲ, ಅದೆಲ್ಲ ಕೇಳಿಸ್ಬೇಕು ನೀವು, ನಕ್ಬಿಡ್ತಾರೆ ಇವಾಗ. ನಾನು ಕೆಲಸ ಅಲ್ಲಿ ಅರ್ಧ ಊರು ಬಾಗಿಲು ಮಾಡ್ತಾವ್ರೆ, ಇವ್ರು ಬಂದವ್ರು ಏನಕ್ಕೋ ಕಲೆಕ್ಷನ್ಗೆ ಅಲ್ಲೊಂದು ಮೆಸೇಜ್ ಹಾಕ್ತಾರೆ, ಮಾಮ್ ನೀನು ಮಾತಾಡೋದಂದ್ರೆ ಅಷ್ಟೇ ನೋಡ್ಕೋ, ಫಿಲಮ್ ರಿಲೀಸ್ ಹತ್ರ ಬರ್ತಾಯಿದೆ, ಥ್ರೆಟ್ ಮಾಡ್ತಾರೆ ನಮ್ಮನ್ನು. ಮೊನ್ನೆ ಏನು ಬೇಡಪ್ಪ ನೀನು ಸವಾಸ ಬೇಡ ಬಿಡುಗರು, ನಾನು ಸಿಟಿ ಲೈಟ್ಸ್ ಮಾಡಬೇಕು, ಲ್ಯಾಂಡ್ ಲಾರ್ಡ್ ರಿಲೀಸು ರೆಡಿ ಆಗಬೇಕು ಅಂತ ನಾನು ರೆಡಿ ಆಗ್ತಾಯಿದ್ದೀನಿ, ಸೀದಾ ಮನೆಗೆ ಬಂದವ್ರೆ. ಅಷ್ಟೇನಾ, ಅದೇ ನೋಡಿ ಸಿನಿಮಾ ರಿಲೀಸ್ ಆಯ್ತು. ಇದು ಬೇರೆ ಏನು ಮಾಡ್ಬೇಕು ಹೇಳಪ್ಪ, ನಾನು ಮಾಡ್ತೀನಿ, ಇನ್ನೇನು ಪ್ರಮೋಷನ್ ಮಾಡ್ಕೊಳ್ಬೇಕು. ಕರೆಕ್ಟ್ ಡೇಟ್ ಕೊಟ್ಟಿದ್ದೀರಿ, ಡೇಟ್ ಟೈಮ್ ಹೋಗಿ ಬಂದಿದ್ದೀರಿ. ನೋಡೋರು ಯಾರೋ ಪುಣ್ಯಾತ್ಮ ಕನ್ವಿನ್ಸ್ ಕೊಟ್ಟಿದ್ಯಾ ಅಂತ ಹೇಳಿದ್ದೇ ಖುಷಿ ಆಯ್ತು ನನಗೆ. ಎಂತೆಂಥ ಮಹಾನ್ ಭಾವರು ಅವ್ರ ಇದ್ರೆ ರೆನ್ಯುಮರೇಷನ್ನೇ ಕೊಡಲ್ಲ, ಇನ್ನು ಕನ್ವಿನ್ಸ್ ಬೇರೆ ಕೊಟ್ಟಿದ್ಯಾ, ಇನ್ನೇನು ನಿನಗೆ. ಎಷ್ಟೋ ಚೆಕ್ಗಳು ನನ್ನ ಹತ್ರ ಒಣಗೋಗಿ ಅದು ರಿಜೆಕ್ಟೇ ಆಗೋಯ್ತು, ತೊಗೊಂಡೋದ್ರೆ ಓಡಿಸ್ತಾರೆ ಬ್ಯಾಂಕಲ್ಲಿ, ಸರ್ ಇದಿಲ್ಲ ಕಾನೂನೇ ಚೇಂಜ್ ಆಗ್ಬಿಟ್ಟಿದೆ ಸರ್ ಈ ಚೆಕ್ಗೆ ಅಂತ. ಏನು ಮಾಡೋಣ, ಅದಕ್ಕಿಂತ ಇನ್ನೇನು ಮಾಡಲಿ ನಾವು. ಬ್ಯಾಂಕಲ್ಲಿ ಚೇಂಜ್ ಆಗಿದೆ, ಕಾನೂನು ಚೇಂಜ್ ಆಗಿಬಿಟ್ಟಿದೆ ಅಂತ ಕನ್ವಿನ್ಸು ಕೊಟ್ಟಿದೆ. ಆಮೇಲೆ ಎಷ್ಟು ದೊಡ್ಡ ಇದು ಗುರು ನೀನು. ಬೇರೆ ಏನು ಬೇಕು ರಮೇಶ್ ಯಾದವ್ ಅವರೇ? ಆ ಹುಡುಗ ತುಂಬ ಚೆನ್ನಾಗಿ ಹೇಳ್ದ. ಅವ್ರು ನೋಡಿದ್ರೆ ತೆಲುಗು ಸಿನಿಮಾ ಇಲ್ಲ, ತಮಿಳ್ ಸಿನಿಮಾ ಇಲ್ಲ, ಮಲಯಾಳಂ ಸಿನಿಮಾ ಇಲ್ಲ, ತುಂಬ ಚೆನ್ನಾಗಿ ಹೇಳ್ದ. ನಂಗೆ ಸಖತ್ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ನೋಡಿ, ನನಗೆ ಶರತ್ ಸರ್ ಹೇಳ್ದಂಗೆ ಇವರಿಬ್ಬರು ಬಂದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರು ಅಂದರೆ ನಿಜವಾಗ್ಲೂ ನೀನಾಗಲಿ ನೀವಿಬ್ಬರೂ ತುಂಬ ಖುಷಿ ಆಯಿತು. ನೀವು ಮಾತಾಡಿದ ಖುಷಿ ಆಯಿತು, ನಿಮ್ಮ ಧೈರ್ಯ ಖುಷಿ ಆಯಿತು. ನಮ್ಗೆ ಇವಾಗಲೂ ಆ ಫಿಯರ್ ಇದೆ, ಇವಾಗಲೂ ಇದೆ ನಿಜವಾಗ್ಲೂ ಇದೆ. ನಾನು ಶರತ್ ಸರ್ ಹೇಳಿದ ಅದೇ ನಿಜ, ನಮಗೂ ಅದಿದೆ. ಒಂದೊಂದ್ಸರಿ ಯಾರು ಮರ್ತು ಹೋಗ್ಬಿಟ್ಟಿರ್ತೀವಿ, ಹಂಗೆ ಹೋಗ್ಬಿಟ್ಟಿರ್ತೀವಿ, ಗೊತ್ತೇ ಆಗಲ್ಲ. ಹಂಗೆ ನೀನು ಕನ್ವಿನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಪ್ಪ. ದೇವರಾಣೆ ಗಾಂಧಿನಗರದಲ್ಲಿ ನಾನು ಎಷ್ಟೋ ದಿವಸ ಆಗಿತ್ತಪ್ಪ ಡಬ್ಬಿಂಗ್ ಕನ್ವಿನ್ಸ್ ಕೊಟ್ಟರು ಅಂತ, ನಿಜವಾಗ್ಲೂ ಸುಳ್ಳಲ್ಲ. ನಾನು ನಿಮ್ಮ ಸುರೇಶ್ನ ಮೆಚ್ಕೋಬೇಕು. ಎಲ್ಲೋದ್ರು ನಿಮ್ಮ ಸುರೇಶ್ ಏನು ಆನೆಸ್ಟಾಗಿ ವರ್ಕ್ ಮಾಡ್ತಾರೆ ಆ ಮನುಷ್ಯ, ನಿಜವಾಗ್ಲೂ. ಅಬ್ಬಾ 24 ಗಂಟೆನೂ ಬೆಂಡೆತ್ತಿ ಬಿದ್ದೋಗಿರ್ತಾನೆ ಆ ವ್ಯಕ್ತಿ ಸರ್, ನಮ್ಮ ಸುರೇಶ್. ಅಷ್ಟು ನನಗೆ ಪ್ರೀತಿ ಪಾತ್ರ. ಈಗ ಮಂಜಣ್ಣ ಕೆಟ್ಟದ್ದು ಮಾಡಿದ್ರು ಕರೆಕ್ಟು ಅಂತಾರೆ, ಒಳ್ಳೇದು ಮಾಡಿದ್ರು ಕರೆಕ್ಟು ಅಂತಾರೆ, ನಂಗೆ ಅದೇ ಖುಷಿ. ಅಲ್ಲ, ನೀನು ಮಾಡಿದಾಗ ಬಿಟ್ಕೊಡಲ್ಲ, ಒಳ್ಳೇದು ಮಾಡಿದಾಗಲೂ ಬಿಟ್ಕೊಟ್ಟಿಲ್ಲ. ಇದೆಲ್ಲ ಮಧ್ಯೆ ನನ್ನ ಆಸೆ ಒಂದೇ, ಒಳ್ಳೆ ವಿಷಯಗಳು. ಅಂದರೆ ಈಗ ಹೌದು, ಕೆಲವು ಸಿನಿಮಾ ಇಷ್ಟ ಆಗಲ್ಲ, ತೊಂದರೆ ಇಲ್ಲ. ಆದರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ, ಅದು ಯಾರನ್ನೂ ತೊಂದರೆ ಮಾಡಲ್ಲ, ಸೀದಾ ಮನಸ್ಸಲ್ಲಿ ಹೋಗಿ ಮುಟ್ಟುತ್ತೆ. ಆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ. ಆ ಥರದ್ದು ತುಂಬ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರುವಂಥ ಮಾರುತ ಅನ್ನೋ ಸಿನಿಮಾ. ನನಗೆ ಕೋಪ ಬಂದ್ಬಿಟ್ಟಿತ್ತು ಸರ್, ನಾನು ಹೀರೋ ಅಲ್ಲ ಸರ್. ಇವತ್ತು ಅವರೇ ಹೇಳಿದ್ರು ಹೀರೋಯಿನ್ ಹಿಡಿದು ಅಪ್ಪ ಸಾಂಗ್ ಹಾಕಿದ್ಮೇಲೆ ನನಗೆ ಗೆದ್ದೆ ಅಂತ ಅನಿಸ್ತು. ಸೊ ಹಂಗಾಗಿ ನಿಮ್ಮಿಬ್ಬರಿಗೂ, ಹೀರೋ ಮತ್ತು ಹೀರೋಯಿನ್ಗೆ ಆಲ್ ದ ಬೆಸ್ಟ್. 21ಕ್ಕೆ ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀರಿ. ಏನಪ್ಪ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಅಲ್ಲ ನಿನ್ನ ಆ ಕಥೆ ಹೇಳು ಫಸ್ಟ್. ನಿಮ್ಮ ನಾನು ಓಪನ್ ಆಗಿ ಇವತ್ತೊಂದು ಸ್ಟೇಜ್ ಮೇಲೆ ಒಂದು ಪ್ರಾಮಿಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಟಿಲ್ ದ ಎಂಡ್ ಆಫ್ ಟೈಮ್ ಐ ವಿಲ್ ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ತುಂಬ ಹಳೆ ಪರಿಚಯ, ತುಂಬ ಕ್ಲೋಸ್ ಆಗಿರೋರು. ಬಟ್ ನಾನು ನಂಬೋದು ಯಾವಾಗಲೂ ಅಂತ ಹೇಳಿದ್ರೆ, ಅಂದರೆ ಇಂಡಸ್ಟ್ರಿಲಿ ಜನರಲಾಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ. ಬಟ್ ಒಂದು ಸಿನಿಮಾಗೆ ಇವತ್ತು ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ, ಇವಾಗ ನಾನಾಗಲಿ, ಇವಾಗ ತುಂಬ ಜನ ಯಂಗ್ಸ್ಟರ್ಸ್ ಎಲ್ಲರೂ ಬಂದು ಕೆಲಸ ಮಾಡಿದಾಗ ಅರ್ಧ ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ, ಗುರು ಥಿಯೇಟ್ರಿಗೆ ಜನ ಕರ್ಸೋದು ಕಷ್ಟ ಆಗ್ಬಿಟ್ಟಿದೆ ಇವತ್ತಿಗೆ, ಬರೀ ಸ್ಟಾರ್ ಸಿನಿಮಾಗಳಿಗೆ ಬರ್ತಾರೆ ಅಂತ ಹೇಳ್ತಾರೆ.
ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ ಒಂದು ಒಳ್ಳೆ ಆ ಕತೆಗೆ ಒಂದು ಪಿಲ್ಲರಾಗಿ ಬಂದು ನಿಂತು ನೀವು ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ಜನ ಬಂದು ನೋಡೋಂಥ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಈ ಥರ ಮಾಡಿದ್ದಕ್ಕೆ ನಾನು ಖಂಡಿತ ಅದಕ್ಕೆ ಫಸ್ಟ್ ಚಿರಋಣಿ. ಫಸ್ಟ್ ಅದೇ ಹೇಳಿದ್ದು, ಫಸ್ಟು ಎಸ್ ನಾರಾಯಣ್ ಸಾರು, ಆಮೇಲೆ ನಿಮ್ಮ ಫಾದರು, ಸರ್ ಅವ್ರನ್ನೂ ನಾವು ಬಿಟ್ಕೊಡಲ್ಲ, ನಿಮ್ಮ ಅಪ್ಪನೂ ನಾವು ಬಿಟ್ಕೊಟ್ಟಿಲ್ಲ. ಅವ್ರು ಯಾವಾಗ ಕರೆದ್ರೂ ಓಡೋಗ್ತೀವಿ ಎಸ್ ನಾರಾಯಣ್ ಸಾರು. ಥ್ಯಾಂಕ್ ಯು. ಕಾಲನೂ ಹಿಂಗೆ ಇರಲ್ಲ, ಎಲ್ಲ ಬದಲಾಗುತ್ತೆ. ಅದನ್ನ ನೋಡ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಈ ಮಧ್ಯೆ ನೀನು ಏನನ್ನ ತಪ್ಪು ಮಾಡಿದರೆ ಓಪನ್ ಆಗಿ ಕ್ಷಮೆ ಕೇಳ್ಕೊ. ಇದೆಲ್ಲ ಸೊ ನೀವು ಹೇಳಿದ್ದು, ಸೊ ನಾನು ನೀವು ದೊಡ್ಡವ್ರು ಹೇಳ್ದಂಗೆ ಒಂದೇ ಒಂದು ಮಾತು. ಸೊ ತಪ್ಪು ಅನ್ನೋದ್ಕಿಂತ ಏನು ಹೆಚ್ಚಾಗಿ ಅಂತ ಹೇಳಿದ್ರೆ, ನನ್ನ ಕಡೆ ಅವರಿಂದ ಯಾರು ತಿಳಿದರೆ, ನನಗೆ ತಿಳಿದರೆ ಒಂದು ಏನಾರು ಹರ್ಟ್ ಮಾಡಿದರೆ ಟೀಮ್ ಅವ್ರಿಗೆ ಯಾರಿಗಾರ ನನ್ನ ಕಡೆಯಿಂದ ರಿಯಲಿ ಸಾರಿ. ಇಂಟೆನ್ಷನ್ ಖಂಡಿತ ಯಾವುದೋ ರಾಂಗ್ ಆಗಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾಗೋಸ್ಕರ ಒದ್ದಾಟ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಹರ್ಟ್ ಮಾಡೋ ಕೆಲಸ ಇಲ್ಲಪ್ಪ. ಚಿಕ್ಕವ್ರು ಹೇಳಿದ್ರೆ ಪ್ರೀತಿಯಿಂದ ಹೇಳಿರ್ತಾರೆ, ತುಂಬ ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದಕ್ಕೆ ಹೇಳಿರ್ತಾರೆ. ತಿದ್ಕೋಬೇಕಷ್ಟೇ. ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ.